ನೀನೇ ರಕ್ಷಣೆ ಮಾಡಬೇಕು, ನಮ್ಮನ್ನು ನೀನೇ ಉದ್ಧಾರ ಮಾಡಬೇಕಪ್ಪ. ಆ ಪೌರ್ಣಮಿ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಅರಿಶಿಣ ಕುಂಕುಮ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ. 48 ದಿನಗಳ ಕಾಲ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ, ಲಕ್ಷ್ಮೀ ಹಯಗ್ರೀವಾಯ ನಮಃ, ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ನಮೋ ಬ್ರಹ್ಮಣ್ಯದೇವಾಯ ಗೋ ಬ್ರಾಹ್ಮಣಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆಪಾದಮುನಿಪರ್ಯಂತಂ ಗುರುನಾನಾಗ್ನಿಸ್ಮರೆ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ. ಚಂದ ಧ್ಯಾನವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಹನುಮಂತ ದೇವರು ಇರ್ತಕ್ಕಂಥ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನದ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರ ಮೂರೂ ಮೃತ್ತಿಗೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ವಿಶೇಷವಾಗಿ ಬರ್ತಕ್ಕಂಥ 29ನೇ ತಾರೀಕು ಪೌರ್ಣಮಿ. ಆ ಪೌರ್ಣಮಿ ದಿವಸ ವಿಶೇಷವಾಗಿ, ಅದರಲ್ಲೂ ವಿಶೇಷವಾಗಿ ಜ್ಯೇಷ್ಠ ಮಾಸದ ಪೌರ್ಣಮಿ, ವಡಸಾವಿತ್ರಿ ಹುಣ್ಣಿಮೆ ಅಂತ ಕರೀತಾರೆ. ಆ ಪಂಚ ವಿಶೇಷವಾಗಿರ್ತಕ್ಕಂಥ ದಿನ, ಆ ದಿನದೊಂದು ವಿಶೇಷವಾಗಿ ಆ ಪೌರ್ಣಮಿ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಮಠಕ್ಕೆ ಹೋಗಿ ಎಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠಗಳಿದೆ ಅಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ಆ ಸತ್ಯನಾರಾಯಣ ಪೂಜೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ಯಾವ ರೀತಿ ಪೂಜೆ ಮಾಡಿದರೆ ಫಲ ಸಿಗತಕ್ಕಂಥ ಭಾಗ್ಯ ಇರುತ್ತೆ. ಈ ವಡಸಾವಿತ್ರಿ ಹುಣ್ಣಿಮೆ ದಿವಸ ಎಲ್ಲ ಸ್ತ್ರೀಗಳು, ಹೆಣ್ಣು ಮಕ್ಕಳು ಎಲ್ಲರೂ ಹೋಗಿ ಮಾವಿನ ಹಣ್ಣು, ಈಗಿನ ಕಾಲದಲ್ಲಿ ಮಾವಿನ ಹಣ್ಣು ವಿಶೇಷವಾಗಿರ್ತಕ್ಕಂಥದ್ದು, ಆ ಮಾವಿನ ಹಣ್ಣನ್ನು ವಿಶೇಷವಾಗಿ 11, 23, 33, 11, 9 ಈ ರೀತಿಯಾಗಿ ಈ ಮಾವಿನ ಹಣ್ಣನ್ನು ದಾನವನ್ನಾಗಿ ಕೊಡಿ. 5 ಇಂಥ ಹಣ್ಣನ್ನು ತೆಗೆದುಕೊಂಡು ಹೋಗಿ ರಾಯರ ಮಠಕ್ಕೆ ದಾನವನ್ನಾಗಿ ಕೊಡಿ. ಇಲ್ಲವಾದರೆ ಮುತ್ತೈದೆಗಳನ್ನು ಕರೆದು, ಹೆಣ್ಣು ಮಕ್ಕಳನ್ನು ಕರೆದು ವಿಶೇಷವಾಗಿ ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು, ಅದರಲ್ಲೂ ವಿಶೇಷವಾಗಿ ವಿಳೆದೆಲೆ, ಅಡಿಕೆ, ದಕ್ಷಿಣೆ ಸಮೇತವಾಗಿ ಹಣ್ಣನ್ನು, ಮಾವಿನ ಹಣ್ಣನ್ನು ದಾನವನ್ನಾಗಿ ಕೊಡಿ. ವಡಸಾವಿತ್ರಿ ನಿಮಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳೇನೇ ಇದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿಮ್ಮ ಅರಿಶಿಣ ಕುಂಕುಮ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿನ್ನ ಗಂಡನ ಮತ್ತು ನಿನ್ನ ಆಯುಸ್ಸು ಹೆಚ್ಚಾಗ್ತಕ್ಕಂಥ ಭಾಗ್ಯ ಇರುತ್ತೆ. ನೀವು ಏನೇ ಒಂದು ಕಷ್ಟಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ವಡಸಾವಿತ್ರಿ ಹುಣ್ಣಿಮೆ ದಿವಸ ಇವೆಲ್ಲವನ್ನು ಮಾಡಿದಾಗ, ಅದರಲ್ಲೂ ವಿಶೇಷವಾಗಿ ವಡಸಾವಿತ್ರಿ ವಿಷ್ಣು ಪಂಚಕ ಅಂತ ಕರೀತಾರೆ. ವಿಷ್ಣು ಪಂಚಕ ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವೆಲ್ಲ. ಆ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಿದಾಗ, ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಬೇಕು. ಸತ್ಯನಾರಾಯಣ ಪೂಜೆಯನ್ನು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಚದುರ್ಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ಒಂದೇ ವಿಷ್ಣುಂ ಭವ ಭಯಹರಂ ಸರ್ವಲೋಕೈಕನಾಥಂ. ಈ ರೀತಿಯಾಗಿ ಸತ್ಯನಾರಾಯಣ ಪೂಜೆಯನ್ನು ನಾವು 48 ದಿನಗಳ ಕಾಲ, 48 ದಿನ ಅಂದರೆ 48 ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ನಮಗೆ 48 ದಿನ ಅಂದರೆ ಒಂದು ಮಂಡಲ ಅಂತ ಕರೀತಾರೆ. ಅದೇ ರೀತಿಯಾಗಿ 48 ದಿನಗಳ 48 ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ, 48 ಪೌರ್ಣಮಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಸ್ವಗೃಹ ಆಗುತ್ತಂತೆ. ಸತ್ಯನಾರಾಯಣ ವಿಶೇಷ ಅನುಗ್ರಹ ಅಷ್ಟರೊಳಗಡೆ ಆಗ್ಬಿಡ್ಬೋದು. ಅಂತ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಂತೆ. ಸ್ವಗೃಹ ಅಂದರೆ ಮನೆ ಕಟ್ಟಿರೋ ಮನೆ ಅಂತದೇ ಆಗ್ಬೋದು, ಜಮೀನಲ್ಲಿ ಮನೆ ಕಟ್ಕೊಬೋದು. ನಿಮಗೆ ಮನೆ ಕಟ್ಟಕ್ಕೆ ಆಗ್ತಾ ಇರಲ್ಲ, ಏನೇನೋ ಸಮಸ್ಯೆಗಳಿರುತ್ತೆ. ಈ ಸತ್ಯನಾರಾಯಣ ಪೂಜೆಗಿಂತ ನಿಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ಈ ಸತ್ಯನಾರಾಯಣ ಪೂಜೆಗೆ ಹೋಗಿ
ಆ ಪೂಜೆಯನ್ನು ನೀವು ಮಾಡಲೇಬೇಕು ಅಂತೇನಿಲ್ಲ. ಸತ್ಯನಾರಾಯಣ ಪೂಜೆ ಎಲ್ಲ ಆಗುತ್ತೆ. ಆ ಜಾಗಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ನಮಸ್ಕಾರವನ್ನು ಮಾಡಿ, ಅಲ್ಲಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ, ಆ ಸ್ವೀಕಾರ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತದೆ. ಹಾಗೆ ಅದೇ ರೀತಿಯಾಗಿ ಪೌರ್ಣಮಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ನಕ್ಷತ್ರ, ಮೂಲಾ ನಕ್ಷತ್ರ ಬಂದಿರತಕ್ಕಂಥದ್ದು. ಮೂಲಾ ನಕ್ಷತ್ರ ಬಂದು ಸರಸ್ವತಿಯ ನಕ್ಷತ್ರ. ಆ ಸರಸ್ವತಿ ಹುಟ್ಟಿರೋ ನಕ್ಷತ್ರ ಮೂಲಾ ನಕ್ಷತ್ರದಲ್ಲಿ. ಏಕೆಂದರೆ ಈ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾದೇವಿಯೂ ಬರ್ತಾಳೆ, ಸಾಕ್ಷಾತ್ ಸರಸ್ವತಿ ದೇವಿಯೂ ಬರ್ತಾಳಂತೆ. ಸರಸ್ವತಿ ದೇವಿ ಹೇಗೆ ಬರ್ತಾಳೆ ಅಂತಂದರೆ ಸಾಕ್ಷಾತ್ ಬ್ರಹ್ಮದೇವರ ಹೆಂಡತಿ ಸರಸ್ವತಿ ದೇವಿ. ಆ ಸರಸ್ವತಿ ದೇವಿ ನಾಟ್ಯ ಆಡಬೇಕು ಗುರುಳೇ, ಗಂಡನ ಕೇಳಿದಂತೆ ಬ್ರಹ್ಮದೇವರನ್ನ, ನಾನು ಭೂಲೋಕದಲ್ಲಿ ನಾಟ್ಯ ಆಡಬೇಕು ಅಂದಾಗ ತಥಾಸ್ತು ಅಂತೆ ಭಗವಂತ. ಅದೇ ರೀತಿಯಾಗಿ ನಾಟ್ಯ ಆಡೋಕ್ಕೋಸ್ಕರವಾಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅವರ ಒಂದು ಕಷ್ಟ, ಬಹಳ ಕಷ್ಟ ಇತ್ತು. ಆ ಕಷ್ಟದಲ್ಲಿ ಬಂದು ತಾಯಿ ಆ ನಾಲ್ಗೆ ಮೇಲೆ ನಾಟ್ಯ ಆಡಿದಂತೆ, ಅವರ ನಾಲ್ಗೆ ಮೇಲೆ. ಆಗ ಪರಿಮಳ ಆಡ್ತಂಥದ್ದು. ಸರಸ್ವತಿ ದೇವಿ ಬಂದು ಒಳಗಡೆ ಕೂತ್ಕೊಂಡಾಗ ಅದು ಪರಿಮಳ ಆಗೋದಂತೆ. ಆ ವಾಸನೆ ಹೇಗಿದಂತೆ ಪರಿಮಳ ಆಗೋದಂತೆ. ಆಗಲೇ ರಾಘವೇಂದ್ರ ಸ್ವಾಮಿ ಪರಿಮಳ ಗ್ರಂಥವನ್ನು ಮಾಡೋದಂತೆ. ಹೇಗೆ ಮಾಡೋದು? ಪರಿಮಳ ಗ್ರಂಥವನ್ನು ಮಾಡಿದ್ದಾರೆ. ಅದೇ ನಕ್ಷತ್ರ ಬಂದಿರತಕ್ಕಂಥದ್ದು, ಆ ಮೂಲಾ ನಕ್ಷತ್ರ ಬಂದಿರತಕ್ಕಂಥ ದಿನ. ಅದೇ ವಿಶೇಷವಾಗಿ ಪೌರ್ಣಮಿ ಸೋಮವಾರ ಬರುತ್ತೆ. 29ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ. ಅವತ್ತು ಆ ದಿನದಂದು ಪ್ರತಿಯೊಬ್ಬರು ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಆಗಲಿದ್ದವರು ಸತ್ಯನಾರಾಯಣ ಪೂಜೆ ಎಲ್ಲೆಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಮಠದಲ್ಲಾಗ್ಬೋದು, ಯಾರ್ಯಾರ ಮನೆಗಳಲ್ಲಾಗ್ಬೋದು, ಬೇರೆ ಬೇರೆ ಕಡೆಯಾಗಿರ್ಬೋದು, ಆ ಜಾಗಕ್ಕೆ ಹೋಗಿ ಸತ್ಯನಾರಾಯಣಗೆ ನಮಸ್ಕಾರವನ್ನು ಮಾಡಿ, ಯಥಾಶಕ್ತಿ ನಮಸ್ಕಾರವನ್ನು ಮಾಡಿ, ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾನ ಪಾಪಾತ್ಮ ಪಾಪಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತವಶ್ಚರ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷೋ ಜನಾರ್ದನ ರಕ್ಷಣೆ ಭಗವಂತ, ನೀನೇ ರಕ್ಷಣೆ ಮಾಡಬೇಕು, ನಮ್ಮನ್ನು ನೀನೇ ಉದ್ಧಾರ ಮಾಡಬೇಕಪ್ಪ ಅಂತ ಕೇಳಿದಾಗ ಆ ಸತ್ಯನಾರಾಯಣ ಹೇಗೆ ಕಲಾವತಿಯ ಅಂತಕ್ಕಂಥ ಬಡ ಬ್ರಾಹ್ಮಣರಿಗೆ ಹೇಗೆ ಅನುಗ್ರಹವನ್ನು ಮಾಡದ, ಅದೇ ರೀತಿಯಾಗಿ ನಿಮಗೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತಾರಂತೆ. ಈಗ ಬೇರೆ ಬೇರೆ ಊರಲ್ಲಿರ್ತೀರ, ನೀವು ಗೊತ್ತಿರಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತೀರ, ಬೇರೆ ಬೇರೆ ಹೊರದೇಶಗಳಲ್ಲಿರ್ತೀರ, ಅವರು ಸತ್ಯನಾರಾಯಣ ಪೂಜೆಯನ್ನು ಮಾಡೋಕ್ಕಾಗಲ್ಲ. ಅಂಥವ್ರು ಕೆಲಸಕ್ಕೆ ಹೋಗಬೇಕು, ಬೇರೆ ಕಡೆಯಿಂದ ಹೋಗಬೇಕು, ಅಂಥವ್ರು ಏನು ಮಾಡಬೇಕು? ಒಡೆ ಅಂತೀರ. ಸತ್ಯನಾರಾಯಣ ಸ್ವಾಮಿಯನ್ನು ಪೂಜೆಯನ್ನು ಮಾಡಿರ್ತಕ್ಕಂಥ ಆ ವಿಡಿಯೋ ನೋಡಿ ಸಾಕಂತೀರಿ, ಈಗ ಆ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ಜಾಗದಲ್ಲಿ ಎಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾ ಇರ್ತಾರೆ. ಆ ಸತ್ಯನಾರಾಯಣ ಪೂಜೆಯನ್ನು ಮಾಡಿರ್ತಕ್ಕಂಥ ಒಂದು ನಿಮಗೆ ಮೊಬೈಲಲ್ಲಿ ಬರುತ್ತದೆ, ಆ ಪೂಜೆ ಮಾಡಿದ್ದೀರಾ ಅಂತ ಆ ಫೋಟೋವನ್ನು ನೋಡೋದು ಸಾಕಂತೆ. ಪೂಜೆ ಮಾಡಿರ್ತಕ್ಕಂಥ ಫೋಟೋವನ್ನು ನೋಡಿ, ಆ ಕಳಶವನ್ನು ನೋಡೋದು ಸಾಕಂತೆ, ಸತ್ಯನಾರಾಯಣ ವಿಗ್ರಹ ನೋಡೋದು ಸಾಕಂತೆ. ಆ ಪುಣ್ಯ ನಿಮಗೂ ಬರತಕ್ಕಂಥ ಭಾಗ್ಯ ಇರ್ತದೆ. ಸತ್ಯನಾರಾಯಣ ಅಂದರೆ ಸಾಕಂತೆ. ನಾವು ಬದರಿಗೆ ಹೋಗಲೇಬೇಕಾಗಿಲ್ಲ. ಬದರಿಗೆ ಹೋಗಿರ್ತಕ್ಕಂಥವ್ರು ಆ ಬದರಿಗೆ ಹೋಗಿ ಯಾರು ಹೋಗಿರ್ತಾರೆ, ಅವರು ಬಂದಿದ್ದ ತಕ್ಷಣವೇ ಅವ್ರು ಬಂದಾಗ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಸಿಗುತ್ತಾರೆ. ಅದೇ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಇರುತ್ತೆ. ಆ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ, ಬಡ ಸಾವಿತ್ರ ಹುಣ್ಣಿಮೆ ದಿವಸ ಆ ಪೂಜೆಯನ್ನು ಮಾಡಿರ್ತಕ್ಕಂಥ ಅವರು ನಮಸ್ಕಾರವನ್ನು ಮಾಡಿ ಅಲ್ಲೇ ನಿಂತ್ಕೊಂಡು ಒಂದು ಸ್ಮರಣೆಯನ್ನು ಮಾಡಿ. ಏನು ಸ್ಮರಣೆಯನ್ನು ಮಾಡ್ತೀರಾ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ಒಂದೇ ವಿಷ್ಣು ಭಾವ ಭಯ ಹರಂ ಸರ್ವಲೋಕೈಕನಾಥಂ. ಸತ್ಯನಾರಾಯಣ ಸ್ವಾಮಿ ಉದರ ನಿಮಿತ್ತಂ ಬಹುಕುಶವೇಶ, ಹೊಟ್ಟೆಗೋಸ್ಕರ ಈ ಕೆಲಸವನ್ನು ನೀನೇ ಕೊಟ್ಟಿದ್ದೀಯ ಭಗವಂತ. ಆ ಕೆಲಸ ಕೊಟ್ಟಿರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನಾನು ಇಲ್ಲೇ ನಿಂತ್ಕೊಂಡು ನಿನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ. ಈ ಸ್ಮರಣೆಯಿಂದ ನಮ್ಮ ಕುಲವನ್ನು ಉದ್ಧಾರ ಮಾಡಿ, ನಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು, ಒಳ್ಳೆಯ ಸಂಪತ್ತನ್ನು ಕೊಟ್ಟು, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮ್ಮ ಕುಲವನ್ನು ಉದ್ಧಾರ ಮಾಡಪ್ಪ ಅಂದಾಗ ಭಗವಂತ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಥಾಸ್ತು ಅಂತಾರಂತೆ. ಅದಕ್ಕೋಸ್ಕರವಾಗಿ ಈ ಎಲ್ಲವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ವಿಶೇಷವಾಗಿ ಆ ಸೋಮವಾರ ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಒಳ್ಳೆಯ ಸಂಪತ್ತನ್ನು ಕೊಡಲಿ, ಒಳ್ಳೆಯ ಜ್ಞಾನವನ್ನು ಕೊಡಲಿ, ಸಿರಿ ಸಂಪತ್ತನ್ನು ಕೊಡಲಿ.
ಅವರಿಗೆ ಯಾತಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಬರಬೇಕು ಅಂತ ಹೇಳ್ತಾರೆ. ಅದರಿಂದ ದೇವರನ್ನು ಯಾವತ್ತೂ ಭಗವಂತನ ನಂಬಿದಾಗ ಆ ಭಗವಂತ ಯಾವತ್ತೂ ಕೆಡದಂತೆ. ನಾವು ಆ ಭಗವಂತನನ್ನು ನಾವು ಯಾವತ್ತು ನಂಬಿಲ್ಲ ಆವತ್ತು ನಮ್ಮನ್ನು ತುಳಿದ್ಬಿಡ್ತಾನೆ ಅಂತ ಹಾಕಿ. ಅದಕ್ಕೋಸ್ಕರವಾಗಿ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕ್ಷೀರೇಣ ಸ್ಥಾಪಿತಾದೇವಿ ಚಂದನೇನೆ ವಿಲೇಪಿತೆ ಬಿಲ್ವ ಪತ್ರ ಅಚ್ಯುತಾದೇಹಿ ಅಹಂ ದುರ್ಗೆ ಶರಣಾಗತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದಿರೆ. ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಪೌರ್ಣಮಿ ವಿಶೇಷವಾಗಿರ್ತಕ್ಕಂಥ ಪೂಜೆ ನಡೆಯುತ್ತೆ. ನೀವು ಆನ್ಲೈನಲ್ಲಿ ನೋಡಿ ರಾಯರ ವಿಶೇಷ ಅನುಗ್ರಹವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ನಿಮ್ಮ ಕುಟುಂಬಕ್ಕೆಲ್ಲರಿಗೂ ಆಗಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ